everyone fine. ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಈಗಾಗಲೇ ಶುರುವಾಗಿದೆ. ಅದೇ ರೀತಿಯಾಗಿ 342 ಬಾರಿ ದರ್ಶನ್ ಪವಿತ್ರ ಗೌಡಗೆ ಕರೆ ಮಾಡಿದ್ರ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಆಗ್ತಾ ಇದೆ. ಸಿವಿ ನಾಗೇಶ್ ಅವರು ದರ್ಶನ್ ಪರ ವಕೀಲರು ವಾದ ಮಂಡಿಸುತ್ತಿದ್ದಾರೆ. 1/1/2024ರಿಂದ 9/6/24ರವರೆಗೆ ಪವಿತ್ರಗೆ ಕರೆ ಮಾಡಿದ್ದಾರೆ ಎನ್ನುವಂತ ಅಂಶ ಇಲ್ಲಿ ಉಲ್ಲೇಖ ಆಗ್ತಾ ಇದೆ. ಈಗಾಗಲೇ ಅನೇಕ ಪ್ರಬಲ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ಸಿವಿ ನಾಗೇಶ್. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಈಗ ಮತ್ತೆ ಶುರುವಾಗಿದೆ. ಅದರಲ್ಲಿ ಅನೇಕ ಅಂಶಗಳ ಉಲ್ಲೇಖ ಆಗ್ತಾ ಇದೆ. SIT ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ಸಿವಿ ನಾಗೇಶ್. ಅದರಲ್ಲಿ ಪ್ರಮುಖವಾಗಿ ಚಾರ್ಜ್ ಶೀಟ್ ಅಲ್ಲಿ ಅನೇಕ ಲೋಪದೋಷಗಳಿದ್ದಾವೆ. ಸಾಕ್ಷ್ಯಗಳನ್ನ ಇವರೇ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಕೆಲ ಸಾಕ್ಷಿಗಳನ್ನ ಇಲ್ಲಿ ಪ್ಲಾಂಟ್ ಮಾಡಲಾಗಿದೆ, ಸಾಕ್ಷಿಗಳೇ ಅಲ್ಲ ಇಲ್ಲಿ. ಹಾಗಿದ್ರೂ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೆಲವೊಂದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ, ಕೆಲವೊಂದು FSL ವರದಿಗಳೇ ಇಲ್ಲ. ಈ ರೀತಿಯಾಗಿ ಪ್ರಬಲ ವಾದ ಇಲ್ಲಿ ಮಂಡನೆ ಆಗ್ತಾ ಇದೆ. ಕಾಲ್ ಡೀಟೇಲ್ಸ್ ಆಧಾರದ ಮೇಲೆ ಒಳಸಂಚು ಅಂತ ಬಿಂಬಿಸಲಾಗಿದೆ, ಅಂದ್ರೆ ಅಪರಾಧಿಕ ಒಳಸಂಚು, ಅದು ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ A1 ಸ್ನೇಹಿತೆ ಅಂತ ಅಭಿಯೋಜನೆಯಲ್ಲಿ ಹೇಳಲಾಗಿದೆ. ಅಂದ್ರೆ ಪವಿತ್ರ ಗೌಡ ಸ್ನೇಹಿತೆ ಅಂತ ಇಲ್ಲಿ ಅಭಿಯೋಜನೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೃತ್ಯದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಹಲವು ವರ್ಷದಿಂದ ಕೂಡ ಕರೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವರಿಬ್ರು ಮೊದಲಿಂದ ಕೂಡ ಇವರಿಬ್ಬರ ಮಧ್ಯೆ ಒಡನಾಟ ಇದೆ, ಸ್ನೇಹಿತರು ಇವರು. ಈ ಕೃತ್ಯಕ್ಕಾಗಿ ಮಾತ್ರ ಅಲ್ಲ, 342 ಬಾರಿ ದರ್ಶನ್ ಪವಿತ್ರ ಗೌಡಗೆ ಕರೆ ಮಾಡಿದ್ರ ಉಲ್ಲೇಖ ಇಲ್ಲಿ ಆಗ್ತಾ ಇದೆ. ದರ್ಶನ್ ಪರ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಡೀಪ್ ಆಗಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ. ಒಂದೊಂದು ಹಾಳೆಯಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ಕೂಡ ಲೋಪಗಳನ್ನ ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ. ಅಲ್ಲಿ ಈಗ ಪವಿತ್ರ ಗೌಡ ಈ ಕೇಸ್ನಲ್ಲಿ A1 ಆರೋಪಿ ಏನಿದ್ದಾರೆ ಅವರಿಗೂ ದರ್ಶನ್ಗೂ ಇರುವಂತ ಸಂಬಂಧ ಇರ್ಬೋದು. ಕಾಲ್ ಡೀಟೇಲ್ಸ್ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಎಷ್ಟು ಬಾರಿ ಇವರಿಬ್ಬರ ಮಧ್ಯೆ ಕರೆಗಳು ಎಕ್ಸ್ಚೇಂಜ್ ಆಗಿದ್ದಾವೆ ಅಂತ ಚಾರ್ಜ್ ಶೀಟ್ ನಲ್ಲಿರುವಂತಹ ಕೆಲ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಬಲವಾದಂತ ಅಂಶಗಳು ಅಂತ ಅಂದ್ರೆ ನಿನ್ನೆ ಯಾವ ರೀತಿಯಾಗಿ ವಾದ ಮಂಡಿಸಿದ್ರು ಅಂತಾನು ನೋಡಿದಿರಾ. ಇವತ್ತು ಬೆಳಗ್ಗೆ ಕೂಡ 1.5 ಗಂಟೆಗಳ ಕಾಲ ವಾದ ಮಂಡಿಸಿದ್ರು ಸಿವಿ ನಾಗೇಶ್. ಅದಾದ ಬಳಿಕ ಮತ್ತೆ 3 ಗಂಟೆಯಿಂದ ಪ್ರಬಲವಾದ ವಾದ ಶುರುವಾಗಿದೆ. ಅಲ್ಲಿ ಕೆಲ ಅಂಶಗಳ ಉಲ್ಲೇಖ ಆಗ್ತಾ ಇದೆ. ದರ್ಶನ್ A3 ಪವನ್ಗೆ 416 ಬಾರಿ ಕರೆ ಮಾಡಿದ್ದಾರೆ, ಹಾಗೂ ಸ್ನೇಹಿತೆ ಪವಿತ್ರಗೆ ಮತ್ತೆ ಕೆಲಸದವರಿಗೆ ಕರೆ ಮಾಡಿದ್ರೆ ತಪ್ಪಾ? ಅಂದ್ರೆ ಇಲ್ಲಿ ಕರೆ ಮಾಡಿದ್ದನ್ನೇ ನೀವು ಸಾಕ್ಷಿಯಾಗಿ ಕಾಲ್ ಡೀಟೇಲ್ಸ್ ತೆಗೆದುಕೊಂಡಿದ್ದೀರಲ್ಲ, ಕರೆ ಮಾಡೋದೇ ತಪ್ಪಾ ಅಂತೇಳಿ ದರ್ಶನ್ ಪರ ವಕೀಲರು ಇಲ್ಲಿ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ಕಾಲ್ ಡೀಟೇಲ್ಸ್ ಈಗಾಗಲೇ CVR ಅನ್ನ ಏನು ತೆಗೆದುಕೊಂಡಿದ್ದಾರಲ್ಲ FSL ಅಲ್ಲಿ ಅಥವಾ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ವರದಿಗಳನ್ನ ಉಲ್ಲೇಖ ಮಾಡಲಾಗಿದೆಯಲ್ಲ, ಅದರ ಬಗ್ಗೆ ಇಲ್ಲಿ ಸಿವಿ ನಾಗೇಶ್ ಅವರು ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. A1 ಅಂದ್ರೆ ಈ ಕೇಸ್ನಲ್ಲಿ A1 ಆಗಿರುವಂತ ಪವಿತ್ರ ಗೌಡ, ಆಕೆಯನ್ನ ಸ್ನೇಹಿತೆ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೃತ್ಯದ ಸಂದರ್ಭದಲ್ಲಿ ಮಾತ್ರ ಇವರಿಬ್ರು ಸ್ನೇಹಿತರಲ್ಲ, ಮುಂಚೆಯಿಂದಾನು ಸ್ನೇಹಿತರು. ಜೊತೆಗೆ ಅವ್ರಿಗೆ ಕರೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ. ಬಟ್ ಇಲ್ಲಿ ಎಷ್ಟು ದಿನ ಕರೆ ಮಾಡಿದ್ರು, ಯಾವಾಗ ಹೆಚ್ಚಾಗಿ ಕರೆ ಮಾಡಿದ್ರು, ಟೆಕ್ಸ್ಟ್ ಅಂತ ಬಂದಾಗ ಯಾರಿಗೆ ಟೆಕ್ಸ್ಟ್ ಮಾಡಿದ್ರು ಅದೆಲ್ಲ ಕೂಡ ಗೊತ್ತಾಗಬೇಕಿದೆ. ಅದನ್ನು ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಟ್ ಇದಕ್ಕೆ ಪ್ರತಿವಾದ ಅಂತ ಶುರು ಆಗುವುದು SPP ಪ್ರಸನ್ನ ಕುಮಾರ್ ಅವರು ಶುರು ಮಾಡಿದಾಗ. ಅಲ್ಲಿ ಅವ್ರೇನು ಹೇಳ್ತಾರೆ, ವಾದ ಪ್ರತಿವಾದಗಳ ನಂತರ ದರ್ಶನ್ಗೆ ಜಾಮೀನು ಸಿಗುತ್ತಾ ಸಿಗಲ್ವಾ, ಅದು ಇರುವಂತ ಸದ್ಯದ ಕುತೂಹಲ. ಈಗ ದರ್ಶನ್ಗೆ ಬಿಡುಗಡೆ ಸಿಗುತ್ತೆ, ಬಿಡುಗಡೆ ಭಾಗ್ಯ ಇದೆ ಅಂತೇಳಿ ಅನೇಕರು ನಿರೀಕ್ಷೆ ಇಟ್ಕೊಂಡು ಕಾಯ್ತಿದ್ದಾರೆ. ಆದರೆ ಈ ಪ್ರಬಲ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಏನು ಸಿವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರಲ್ಲ, ಅದಕ್ಕೆ ಪ್ರತಿಯಾಗಿ SPP ಪ್ರಸನ್ನ ಕುಮಾರ್ ಅವರು ಏನು ವಾದ ಮಂಡಿಸ್ತಾರೆ ಅದು ಸದ್ಯದ ಕುತೂಹಲ. ಈ ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಜಡ್ಜ್ ಏನ್ ಹೇಳ್ತಾರೆ ಅದನ್ನು ಕೂಡ ನೋಡಬೇಕಿದೆ. ದರ್ಶನ್ A3 ಪವನ್ಗೆ ಕರೆ ಮಾಡಿದ್ರ ಬಗ್ಗೆ, ಅದೇ ರೀತಿಯಾಗಿ ಪವಿತ್ರ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದಿದ್ರ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಆಗ್ತಾ ಇದೆ. 342 ಬಾರಿ ದರ್ಶನ್ ಪವಿತ್ರ ನಡುವೆ ಕರೆಗಳಾಗಿದೆ, ಒಬ್ರಿಗೊಬ್ರು ಕರೆ ಮಾಡ್ಕೊಂಡಿದ್ದಾರೆ ಅಂತ. ಜೊತೆಗೆ ಕೆಲಸದಾಕಿಗೂ ಕೂಡ ಕರೆ ಮಾಡಿದ್ದಾರೆ. ಕರೆ ಮಾಡೋದೇ ತಪ್ಪಾ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ದರ್ಶನ್ ಪರ ವಕೀಲರಾಗಿರುವಂತ ಸಿವಿ ನಾಗೇಶ್ ಅವರು ಮಾಡ್ತಿದ್ದಾರೆ.
ಕಾಲ್ ಡೀಟೇಲ್ಸ್ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಕರೆ ಮಾಡಿದ್ರು ಅಂತ. ನೀವು ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನ ಅಥವಾ ಸುದ್ದಿಗಳನ್ನ ನೋಡಿದ್ರಿ. ಅಲ್ಲಿ ಒಂದು ಮ್ಯಾಪ್ ರೀತಿಯಲ್ಲೇ, ಒಂದು ಡಯಾಗ್ರಾಮ್ ರೀತಿಯಲ್ಲೇ ಹಾಕಿಕೊಟ್ಟಿದ್ರು ಆ ಚಾರ್ಜ್ ಶೀಟ್ನಲ್ಲಿ, ಆ ಕಾಪಿಯಲ್ಲಿ. ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಬಾರಿ ಕರೆ ಮಾಡಿದ್ದಾರೆ, ಟೆಕ್ಸ್ಟ್ ಮಾಡ್ಕೊಂಡಿದ್ದಾರೆ, ಕೊನೆಯದಾಗಿ ಯಾರ ಜೊತೆಗೆ ಯಾರು ಮಾತನಾಡಿದ್ರು ಅಂತ. ಈ ಕೇಸ್ನಲ್ಲಿ ಕೊನೆಯದಾಗಿ ಪವಿತ್ರ ಗೌಡ ಪೊಲೀಸ್ ಸ್ಟೇಷನ್ಗೆ ತಾವೇ ಹೋಗೋದಕ್ಕೂ ಮುಂಚೆ ಕೂಡ ದರ್ಶನ್ ಅವರು ಪವಿತ್ರಾಗೆ ಕರೆ ಮಾಡಿದ್ರು ಅನ್ನೋದು ಕೂಡ ಉಲ್ಲೇಖ ಆಗಿತ್ತು. ಅಂದರೆ ಪವಿತ್ರ ಗೌಡಗೆ ಕರೆ ಮಾಡಿ, ಇಂಥ ಪೊಲೀಸ್ ಠಾಣೆಗೆ ನೀನು ಹೋಗು, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಪೊಲೀಸರು ಬರ್ತಿದ್ದಾರೆ ಹೀಗೆ ಅಂತ ಹೇಳಿದ್ರು. ಅಷ್ಟೇ ಹೇಳಿ ಕರೆ ಕಟ್ ಮಾಡಿದ್ರು. ಅದಾದ ಬಳಿಕ ಪವಿತ್ರ ಗೌಡ ಕೂಡ ದರ್ಶನ್ ಅವ್ರಿಗೆ ಕಾಲ್ ಮಾಡುವಂಥ ಕೆಲಸಕ್ಕೆ, ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೋಗಲಿಲ್ಲ. ಅದಾದ್ಮೇಲೆ ಯಾರ್ಯಾರು ಅರೆಸ್ಟ್ ಆದ್ರು, ಯಾವ ರೀತಿ ತನಿಖೆ ಆಯಿತು, ಚಾರ್ಜ್ ಶೀಟ್ ಹಾಕೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಂಡ್ರು, ಎಲ್ಲೆಲ್ಲಿ ಸ್ಥಳ ಮಹಜರಾಯಿತು, ಯಾವ್ಯಾವ ಆರೋಪಿಗಳು ಯಾವ್ಯಾವ ರೀತಿ ಸ್ವಇಚ್ಛಾ ಹೇಳಿಕೆ ಕೊಟ್ಟರು, ಅದೆಲ್ಲವನ್ನು ಕೂಡ ಗಮನಿಸಿದ್ದೀರಾ. ಈಗ ಸಿ.ವಿ. ನಾಗೇಶ್ ಅವರು ತಮ್ಮ ಕಕ್ಷಿದಾರ, ಈ ಕೇಸ್ನಲ್ಲಿ A2 ಆರೋಪಿ ಆಗಿರುವಂಥ ದರ್ಶನ್ ಅವರನ್ನ ಹೊರಗೆ ಕರ್ಕೊಂಡು ಬರಲೇಬೇಕು, ಜಾಮೀನು ಕೊಡಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಕೆಲ ಅಂಶಗಳನ್ನು ಇಟ್ಕೊಂಡು ಆ ಅಂಶಗಳು ದರ್ಶನ್ಗೆ ಯಾವ ರೀತಿ ಪೂರಕ ಆಗ್ಬೋದು ಜಾಮೀನು ಕೊಡಿಸೋದಕ್ಕೆ, ಆ ರೀತಿಯಾಗಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. CCTV ದೃಶ್ಯ ಇರ್ಬೋದು, ಕಾಲ್ ಡೀಟೇಲ್ಸ್ ಇರ್ಬೋದು, ಅದೆಲ್ಲದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಆಗ್ತಾ ಇದೆ. ಏನೇನು ಸಾಕ್ಷ್ಯವನ್ನಾಗಿ ಪರಿಗಣಿಸಿದ್ದಾರೆ ಅದರ ಉಲ್ಲೇಖವನ್ನ ಇಲ್ಲಿ ಸಿ.ವಿ. ನಾಗೇಶ್ ಮಾಡ್ತಿದ್ದಾರೆ. ಕೃತ್ಯಕ್ಕೆ ಸಂಬಂಧ ಇರುವಂತ CCTV ಫುಟೇಜ್ ಇಲ್ಲ, ಇಲ್ಲಿ ಮನೆಗೆ ಬರುವಾಗ ಬಿಟ್ರೆ ಬೇರೆ ಕಡೆ CCTV ದೃಶ್ಯನೇ ಇಲ್ಲ. ದರ್ಶನ್ ಪರ ವಕೀಲರು ಈ ಅಂಶಗಳನ್ನ ಹೇಳ್ತಾ ಇದ್ದಾರೆ, ಯಾವ್ಯಾವ್ದಿದೆ ಯಾವ್ಯಾವ್ದಿಲ್ಲ ಅಂತ. ಚಾರ್ಜ್ ಶೀಟ್ ಉಲ್ಲೇಖ ಮಾಡಿದಾರಲ್ಲ, ಅದರಲ್ಲಿ ಆ ದೃಶ್ಯ ಇದೆ, ಈ ದೃಶ್ಯ ಇದೆ ಅಂತ. ಬಟ್ ಮನೆಗೆ ಹೋಗೋದು ಬರೋದು ಬಿಟ್ರೆ ಪ್ರಮುಖವಾದಂಥ ಹತ್ಯೆ ಅಂದರೆ ರೇಣುಕಾಸ್ವಾಮಿಯನ್ನ ಕೊಂದ್ರು ಅಂತ ಹೇಳೋದಕ್ಕೆ ಬೇಕಾದ ಯಾವುದೇ CCTV ದೃಶ್ಯ ಇಲ್ಲ, ಕೃತ್ಯಕ್ಕೆ ಸಂಬಂಧಪಟ್ಟಿರುವಂಥ ದೃಶ್ಯ ಇಲ್ಲ. ಇದ್ರ ಬಗ್ಗೆ ನಾವು ಅನೇಕ ಬಾರಿ ಕೇಳ್ತಾ ಇದ್ವಿ. ಅದ್ಯಾವುದೋ 2 ನಿಮಿಷದ ವಿಡಿಯೋ ಇದೆ, 11 ಸೆಕೆಂಡ್ ವಿಡಿಯೋ ಇದೆ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಆ ವಿಡಿಯೋ ಇದೆಯಾ ಇಲ್ವಾ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಚಾರ್ಜ್ ಶೀಟ್ನಲ್ಲಿ ಅದನ್ನ ಸೇರಿಸಿದಾರೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಅದನ್ನ ಕೊಡ್ತಾರಾ, ಏನ್ ಕತೆ ಅಂತ ನಾವು ಕೂಡ ಕೇಳ್ತಾ ಇದ್ವಿ. ಇಲ್ಲಿ ಸಿ.ವಿ. ನಾಗೇಶ್ ಅವರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ, ಕೃತ್ಯದ ವಿಡಿಯೋ ಎಲ್ಲಿದೆ, ಮನೆಗೆ ಹೋಗೋದು ಬರೋದು ಬಿಟ್ರೆ ಬೇರೆ CCTV ಫುಟೇಜ್ ಇಲ್ಲ ಇಲ್ಲಿ ಅಂತ ಪ್ರಶ್ನೆ ರೈಸ್ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್.